ಕೇಂದ್ರದ ದರ ಏರಿಕೆಯ ನೀತಿಯನ್ನ ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸಿರುವಂತದ್ದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಗ್ಯಾಸ್, ಪೆಟ್ರೋಲ್, ಡೀಸೆಲ್ ದರ ಏರಿಕೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು ಕೇಂದ್ರ ಸರ್ಕಾರದ ವಿರುದ್ಧ. ಹಾಗೆ ಪೆಟ್ರೋಲ್ ದರವನ್ನ ಏರಿಕೆ ಮಾಡಿಕೊಂಡು ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಬಿಜೆಪಿ ಸರ್ಕಾರ ಬೆಲೆ ಏರಿಕೆಯನ್ನ ಮಾಡಿಕೊಂಡೇ ಬಂದಿದೆ ಸತತವಾಗಿ 11 ವರ್ಷಗಳಿಂದಲೂ ಕೂಡ. ಸೊ ಹೀಗಾಗಿ ಪೆಟ್ರೋಲ್ ಡೀಸೆಲ್ ಮೇಲೆ 2 ರೂಪಾಯಿ ಏರಿಸಿದ್ರೆ ಎಷ್ಟಾಗುತ್ತೆ ಅದನ್ನ ಸುರ್ಜೇವಾಲಾ ಅವರು ಪ್ರಸ್ತಾಪಿಸಿದ್ದಾರೆ. ಸಿದ್ದರಾಮಯ್ಯನವರು ವಾಗ್ದಾಳಿನ ನಡೆಸಿರುವಂತದ್ದು. ಈಗಾಗಲೇ ಬಿಜೆಪಿ ಇವರಿಗೆ ನಾಚಿಕೆ ಇಲ್ಲ, ಲಜ್ಜೆಗೆಟ್ಟವರು. ಬಿಜೆಪಿ ಜೆಡಿಎಸ್ ನವರು ಪ್ರತಿಭಟನೆ ಮಾಡೋಕೆ ನೈತಿಕತೆ ಇಲ್ಲ, ಮಾನ ಮರ್ಯಾದೆ ಇದ್ರೆ ಅವರು ಮಾತನಾಡ್ತಿರ್ಲಿಲ್ಲ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಬೆಲೆ ಏರಿಕೆಗೆ ಕಾರಣ ಮೋದಿ ಸರ್ಕಾರ. ಅಚ್ಚೇ ದಿನ ಆಯೇಗ ಅಂತ ಹೇಳ್ತಾರೆ. ಅಂತಹ ಒಳ್ಳೆ ದಿನ ಬಂತ? 59 ಇದ್ದಂತಹ ಡಾಲರ್ ಬೆಲೆ ಈಗ 80 ರೂಪಾಯಿ ಆಗಿದೆ. ಡಾಲರ್ ಬೆಲೆ ಕಡಿತ ಮಾಡ್ತೇನೆ ಅಂತ ಬಂದ್ರಿ, ಆದ್ರೆ ಮಾಡಿದ್ದೇನು ನೀವು? ಕೇಂದ್ರದ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ವಾಗ್ದಾಳಿ ಮಾಡಿದ್ದಾರೆ. 1 ರೂಪಾಯಿಗೆ 1 ಡಾಲರ್, 1 ಡಾಲರ್ಗೆ 1 ರೂಪಾಯಿ ಮಾಡ್ತೀನಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತ ನೀವು ಇವತ್ತು 59 ರೂಪಾಯಿ ಇದ್ದದ್ದು 1 ಡಾಲರ್ಗೆ 87 ರೂಪಾಯಿ ಆಗಿದೆ. ಯಾರ ಕಾರಣ? ಮಿಸ್ಟರ್ ನರೇಂದ್ರ ಮೋದಿಜಿ. Who is responsible for this? ಯಾರು ಜವಾಬ್ದಾರ ಇದಕ್ಕೆ? 59ರಿಂದ 87 ರೂಪಾಯಿ, ಸುಮಾರು 38 ರೂಪಾಯಿ ಜಾಸ್ತಿ ಆಯಿತು. ಇದು ಬಡವರನ್ನ ರಕ್ತ ಕುಡಿತಕ್ಕಂಥ ಕೆಲಸ ಅಲ್ವಾ? ರಕ್ತ ಈರ್ತಕ್ಕಂಥ ಕೆಲಸ ಅಲ್ವಾ? ನರೇಂದ್ರ ಮೋದಿಜಿ, ಅಷ್ಟೇನೆ ಸಿಮೆಂಟ್ ಬೆಲೆ 50 ಕೆಜಿ ಬ್ಯಾಗ್ ಎಷ್ಟು ರೂಪಾಯಿ ಇತ್ತಪ್ಪ ಅಂತಂದ್ರೆ 268 ರೂಪಾಯಿ ಇತ್ತು. ಈಗ ಎಷ್ಟಾಗಿದೆ? 410 ರೂಪಾಯಿ. ಕಡಿಮೆ ಆಯ್ತು ಜಾಸ್ತಿ ಆಯ್ತು? ಸಿಮೆಂಟ್ ಬೆಲೆ ಕಡಿಮೆ ಆಯ್ತು ಜಾಸ್ತಿ ಆಯ್ತು? ಕಬ್ಬಿಣದ ಬೆಲೆ 1 ಟನ್ 19,000 ರೂಪಾಯಿ ಇತ್ತು 2014ರಲ್ಲಿ. ಇವತ್ತು 73,000 ರೂಪಾಯಿ. 73,000 ರೂಪಾಯಿ. ಜಾಸ್ತಿ ಆಯ್ತಾ ಕಡಿಮೆ ಆಯ್ತು? ಜಾಸ್ತಿ ಆಯ್ತಾ ಕಡಿಮೆ ಆಯ್ತು? PVC ಪೈಪ್ 60 ರೂಪಾಯಿ ಇದ್ದದ್ದು 150 ರೂಪಾಯಿ ಆಯ್ತು. ಅಮೋನಿಯಂ ಫಾಸ್ಫೇಟ್ ಗೊಬ್ಬರ 50 ಕೆಜಿ 1,125 ರೂಪಾಯಿ ಇದ್ದದ್ದು 1,350 ರೂಪಾಯಿ ಆಯಿತು.